ಇನ್ನು ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ಗೆ ಸರ್ಕಾರ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. 1,000 ಕೋಟಿ ಖರ್ಚು ಮಾಡಿ ರಸ್ತೆ ಗುಂಡಿಗಳನ್ನು ಸರ್ಕಾರ ಮುಚ್ಚುತ್ತಾ ಇದೆ. ಕಿರಣ್ ಮಜುಮ್ದಾರ್ ಈಗ ಯಾಕೆ ಟ್ವೀಟ್ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಎಲ್ಲ ಕಡೆ ಗುಂಡಿ ಮುಚ್ಕೊಂಡು ಬರ್ತಾ ಇದ್ದೀವಿ ಅಂತ ಸಚಿವ MB ಪಾಟೀಲ್ ಅವರು ಕಿಡಿಕಾರಿದ್ದಾರೆ. 1,000 ಕೋಟಿ ಖರ್ಚು ಮಾಡಿದ್ದೀವಿ. ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಟೀಕೆ ಮಾಡಿದ್ದಾರೆ. ನಾಗರಿಕರು ತಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಬೇಕು. ಸಾರ್ವಜನಿಕರು ಮೊದಲು ಸಹಕರಿಸಿದ್ರೆ ಕಸದ ಸಮಸ್ಯೆ ಉದ್ಭವಿಸಲ್ಲ. ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ಗೆ ಪ್ರಿಯಾಂಕ್ ಖರ್ಗೆ ಉತ್ತರ, ಹೌದು ಜನರ ಜವಾಬ್ದಾರಿನೂ ಇದೆ ರೀ. ನಿಮ್ಮ ರೋಡ್ ಕೊನೆಗೆ ಹೋಗೋದು, ಅಲ್ಲಿ ಕಸ ಬಿಸಾಕ್ಬಿಟ್ಟು ಹೊಟ್ಟೋಗೋದು, ಆಮೇಲೆ ಬೆಂಗಳೂರು ಚೆನ್ನಾಗಿಲ್ಲ ಅನ್ನೋದು ನೀವೇ ಮಾಡ್ತೀರಾ. ಕಸವನ್ನು ಎಲ್ಲಿ ಹಾಕಬೇಕು ಅಲ್ಲಿ ವಿಲೇವಾರಿ ಮಾಡ್ದೇನೆ ನೋಡಿ. ನೀವು ಹೆಚ್ಚು ಕಡಿಮೆ ಎಲ್ಲ ಏರಿಯಾದಲ್ಲೂ ಅವ್ರವ್ರ ರೋಡಲ್ಲಿ ಒಂದೊಂದು ಕಸದ ಗುಂಡಿ ಇರುತ್ತೆ. ಕವರ್ ಕಟ್ಟೋದು ತಂದು ಬಿಸಾಕೋದು, ಕವರ್ ಕಟ್ಟೋದು ತಂದು ಬಿಸಾಕೋದು, ಮತ್ತು ಸರ್ಕಾರ ನೀವೇ ಬೈಯೋದು. ಕಿರಣ್ ಮಜುಮ್ದಾರ್ ಅವರು ಬೆಂಗಳೂರಿಗೆ ಸಾಕಷ್ಟು ಬಯೋ ಮೆಡಿಸಿನ್ನಲ್ಲಿ ಟೆಕ್ನಾಲಜಿಲಿ ಅವರು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಬೆಂಗಳೂರು ಕರ್ನಾಟಕ ರಾಜ್ಯ ಅವ್ರು ಎಲ್ಲವನ್ನು ಕೂಡ ಕೊಟ್ಟಿದೆ. ಇಟ್ಸ್ ಮ್ಯೂಚುವಲ್. ಈಗ ಮಳೆ ಆದಮೇಲೆ ವಿಶೇಷವಾಗಿ ಬೆಂಗಳೂರಲ್ಲಿ ದಿವಸ ಈಗಾಗಲೇ ಕಿರಣ್ ಮಜುಮ್ದಾರ್ ಅವ್ರಿಗೆ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದೆ. ಮತ್ತು ಈ ಗುಂಡಿಗಳು ನಮ್ಮ ಸರ್ಕಾರದಲ್ಲಿ ಅಂತಲ್ಲ, ಹಿಂದೆ ಸರ್ಕಾರದಲ್ಲಿ ದಿವಸ ಅವ್ರು ಮಾಡಲಾರ್ದಷ್ಟು ಕೆಲಸ ದಿವಸ ಮಾಡಿ ಹೋಗಿದ್ದಾರೆ. ಅವರಿಂದ ದಿವಸ ಇಷ್ಟೆಲ್ಲ ಗುಂಡಿಗಳು ದಿವಸ ಆಗಿದ್ದಾವೆ. ಹೌದು, ಸ್ವಲ್ಪ ಮೊದಲು ನೀವು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ, ಇನ್ನು ಆಯ್ತಪ್ಪ ನೀವು ಇಷ್ಟು ದಿವಸ ಇದ್ದೀರಾ ಯಾಕೆ ಮಾಡಿಲ್ಲ ಅಂತೇಳಿ. ಈಗ ಮಾಡ್ತಾ ಇದ್ದೀವಿ, ಸಮಯ ತೆಗೆದುಕೋತಾರೆ. ಬೆಂಗಳೂರು ಒಂದು ಅಭಿವೃದ್ಧಿ ನಾನು ಎಲ್ಲ ಆದಮೇಲೆ ಕೇಳಿ, ಇಟ್ಸ್ ಅ ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಸಿಟಿ. ಭಾಳ ಸಲ ಟ್ರಾಫಿಕ್ ಬಗ್ಗೆ ಮಾತಾಡ್ತೆ. ಲಂಡನ್ದಲ್ಲಿ 2 ಮೈಲ್ ಹೋಗ್ಬೇಕಂದ್ರೆ ನನಗೆ 2.5 ಗಂಟೆ ತಗೋದು. ಲಂಡನ್ದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕನ್ಸುಲ್ ಜನರಲ್ಗೆ ಮನೆಗೆ ಹೋಗ್ಬೇಕಂದ್ರೆ 2.5 ತಾಸು ಟೈಮ್ ತಗೋತು. ಹೀಗೆ ಇದು ವೆರಿ ಗ್ರೋಯಿಂಗ್ ಸಿಟಿ. ಇವತ್ತೊಂದು ದಿವಸ ಇದೆಲ್ಲ ಪ್ರಾಬ್ಲಮ್ ಇದೆ. ಈಗ ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯದ ಮೂಲ ನಿವಾಸಿಗಳಲ್ಲದೆ ಇವತ್ತೊಂದು ಹೊರಗಿನ ಬಂದಂಥವ್ರು ಅವರು ನಮ್ಮ ಮಕ್ಕಳೇನೆ. ಭಾರತ ದೇಶದಲ್ಲಿ ಅವರು ಉತ್ತರ ಪ್ರದೇಶದಿಂದ ಬಂದಿರ್ಬೋದು, ಗುಜರಾತ್ನಿಂದ ಬಂದಿರ್ಬೋದು, ತಮಿಳುನಾಡು ಬಂದಿರಬೇಕು, ಆಂಧ್ರ ಪ್ರದೇಶ ಬಂದಿರಬೇಕು. ಎಲ್ಲ ಈ ಪರ್ಟಿಕ್ಯುಲರ್ಲಿ IT ಸೆಕ್ಟರ್ನಲ್ಲಿ ಇದರಲ್ಲಿ ಎಲ್ಲರೂ ಕೂಡ ಬಂದಿರ್ತಾರೆ. ಗಂಡ ಹೆಂಡತಿ ಬರ್ತಾರೆ, ಒಂದು ಅಪಾರ್ಟ್ಮೆಂಟ್ ತೊಗೋತಾರೆ, ಅವ್ರ ಸ್ಯಾಲ್ರಿಯಲ್ಲಿ EMI ಕೊಡ್ತಾರೆ, ಒಂದು ಕಾರ್ ತೊಗೋತಾರೆ. ಹೀಗಾಗಿ ಪ್ರೆಷರ್ ಆನ್ ಬೆಂಗಳೂರು ಇದ್ದಿದೆ. ಇದರ ಅರ್ಥ ನಾವು ನಮ್ಮ ಜವಾಬ್ದಾರಿಯಿಂದ ನಾವು ನುಡಿಸ್ಕೋತೀವಿ ಅಂತಲ್ಲ, ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಕಿರಣ್ ಮಜುಮ್ದಾರ್ ಅವರಿಗೆ ಆತಂಕ ಪಡ್ಕೊಳ್ಬೇಕಾಗಿಲ್ಲ. ಮತ್ತು ಅವರು ಕೂಡ CSRನಲ್ಲಿ ಒಂದು ಸ್ವಲ್ಪ ತಮ್ಮ ಏರಿಯಾ ಸುತ್ತಮುತ್ತ ಮಾಡಲಿ, ಒಂದು ಸ್ವಲ್ಪ ಅದೇ ಕೆಲಸ ನಡೆದಿದೆ. ಯಾರು ಬೆಂಗಳೂರಿನ ಅವ್ರದ್ದಾದಂಥ ಒಂದು ಕೊಡುಗೆ ಇದೆ ಇಲ್ಲಿ ಈ ವಾತಾವರಣ ಸೃಷ್ಟಿ ಮಾಡೋಕ್ಕೆ. ಅವ್ರು ಯಾವಾಗಲೂ ಎಲ್ಲ ಟಾಸ್ಕ್ ಫೋರ್ಸಲ್ಲೂ ಇರ್ತಾರೆ. ಅವ್ರ ಸಲಹೆ ಸ್ವೀಕಾರ ಮಾಡಿದ್ದೀವಲ್ಲ. ಇವತ್ತು ಎಷ್ಟೊಂದು ನಮ್ಮ ನೀತಿಗಳಿರ್ಬೋದು, ಯೋಜನೆಗಳಿರ್ಬೋದು, ಅವರ ಸಲಹೆ ಮೇರೆಗೆ ಆಗಿದೆ. ಸೊ ಇದನ್ನು ಕೂಡ ಅವ್ರು ಏನು ಮಾಡ್ತಾರೆ. ಈಗ ನಾವು ಯಾರಿಗೂ ನಿಯಂತ್ರಣ ಮಾಡೋಕ್ಕಾಗಲ್ಲ ಅಲ್ಲ. ನೀವು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿಬಿಡಿ, ಅದು ಮಾಡಿಬಿಡಿ. ವಿ ಆರ್ ಆಲ್ ಜಸ್ಟ್ ಅ ಫೋನ್ ಕಾಲ್ ಅವೇ. ಫೋನ್ ಮಾಡಿದ್ರೆ ನಮಗೆ ಮಾತಾಡ್ಬೋದು. ಸೊ ವಾಟ್ ಎವರ್ ಇಟ್ ಈಸ್, ಅದನ್ನು ನಾವು ನಿಯಂತ್ರಣ ಮಾಡೋಕ್ಕಾಗಲ್ಲ. ಆದರೆ ನೀವು ಹೇಳ್ದಂಗೆ ನಾವೆಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಸ್ವಲ್ಪ ಎಲ್ಲ ಇದರಲ್ಲೂ ಸಮಸ್ಯೆ ಇರ್ತವೆ. ರಸ್ತೆ ಗುಂಡಿಗಳ ವಿಚಾರದಲ್ಲಿ ಸರ್ಕಾರವೇ ನೇರ ಹೊಣೆ, ನೋ ಡೌಟ್. ಆದರೆ ಕಸದ ಸಮಸ್ಯೆ ವಿಚಾರದಲ್ಲಿ ಬೆಂಗಳೂರಿಗರ ಪಾತ್ರ ಅದರಲ್ಲಿ ದೊಡ್ಡದು. ಎಷ್ಟೋ ಕಡೆ ಕಸ ತೊಗೊಂಡೋಗೋದಕ್ಕೆ ಆಟೋಗಳು ಬರ್ತವೆ, ಅದಕ್ಕೆ ಕಸ ಹಾಕ್ತಾರೆ. ಫೆಸಿಲಿಟಿ ಇಲ್ಲದೇ ಇರೋ ಕಡೆ ಜನ ಅದನ್ನು ವಿಲೇವಾರಿ ಮಾಡೋದಕ್ಕೆ ಅವ್ರದ್ದೇ ಒಂದು ವೈಜ್ಞಾನಿಕ ಜಾಗವನ್ನು ಹುಡುಕೋಬೇಕು.